ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನನ್ನ ಬರ್ಡೇ ಆದಮೇಲೆ ನಾನು ವ್ಲಾಗ್ನೇ ಮಾಡಿರಲಿಲ್ಲ. ಅಲ್ಲೊಂದು ಇಲ್ಲೊಂದು ಶಾರ್ಟ್ಸ್ ಅಥವಾ ರೀಲ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ ಅಷ್ಟೇ. ಕಂಪ್ಲೀಟಾಗಿ ವ್ಲಾಗ್ನ ಸ್ಟಾಪ್ ಮಾಡಿಬಿಟ್ಟಿದೆ. ಯಾಕಂದರೆ ನನಗೆ ಈ ಮೆಷಿನ್ ಬಗ್ಗೆ ತಿಳ್ಕೊಳೋದು ಸ್ವಲ್ಪ ಇತ್ತು. ಹಾಗೆ ಈ ಸ್ಟಿಚ್ನ ಹೇಗೆ ಮಾಡೋದು ಅನ್ನೋದು ಕೂಡ ಕಲ್ತ್ಕೋಬೇಕಾಗಿತ್ತು. ಸೊ ಅದರಿಂದ ನಾನು ವ್ಲಾಗ್ನ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ಒಂದು 2-3 ದಿವಸದಿಂದ ಸ್ವಲ್ಪ ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ ಕೂಡ ಕಲ್ತ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದೆರಡು ಫಂಕ್ಷನ್ಗಳು ಕೂಡ ಇತ್ತು, ಅದಕ್ಕೂ ಹೋಗಿ ಬಂದು ಎಲ್ಲ ಟೈಮ್ ಇಲ್ಲೇ ವೇಸ್ಟ್ ಆಯಿತು. ಜೊತೆಗೆ ನನಗೆ ಹಬ್ಬ ಕ್ಲೀನಿಂಗ್ ಕೂಡ ಮಾಡ್ಕೋಬೇಕಾಯಿತು ಮನೆ ಕಂಪ್ಲೀಟಾಗಿ ನಾನು. ಸೊ ಇದರಿಂದ ನಾನು ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟ್ ಆಗಿ ವ್ಲಾಗ್ನ ಹಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನೀವೇನು ನೋಡ್ಬೋದು ಅಂದರೆ ಫ್ಯಾಷನ್ ಡಿಸೈನಿಂಗ್ ಅಥವಾ ಟೇಲರಿಂಗ್ ಆಗಿರ್ಬೋದು, ಒಂದು ಗಾರ್ಮೆಂಟ್ ಕನ್ಸ್ಟ್ರಕ್ಷನ್ಗೆ ನಾವು ಏನೇನೆಲ್ಲ ಮೆಟೀರಿಯಲ್ಸ್ ತೊಗೋಬೇಕು, ಬೇಸಿಕ್ ಮೆಟೀರಿಯಲ್ಸ್ನ ನಾನು ತೊಗೊಂಡಿದ್ದೀನಿ. ಸೊ ಅದನ್ನೆಲ್ಲ ಏನೇನು ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನೀವು ಯಾರಾದರೂ ನನ್ನ ಜೊತೆ ಕಲಿಯೋರಿದ್ದರೆ ಈ ಮೆಟೀರಿಯಲ್ಸ್ನೆಲ್ಲ ಖಂಡಿತವಾಗ್ಲೂ ತೊಗೋಬೇಕಾಗುತ್ತೆ. ತೊಗೊಂಡು ನಾನು ಯಾವ್ಯಾವ ರೀತಿ ಪ್ಯಾಟರ್ನ್ಸ್ ಹಾಕ್ತೀನಿ ಅಂತ ಕೂಡ ನಾನು ನಿಮಗೆ ಶೇರ್ ಮಾಡ್ಕೊತೀನಿ. ಅದನ್ನು ನೋಡಿಕೊಂಡು ನನ್ನ ಜೊತೆ ಕಲ್ತ್ಕೋಬೋದು. ಯಾಕೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ನಂತರನೇ ಅವಕಾಶ ಇದ್ದರೂ ಅನುಕೂಲ ಇದ್ರೂ ಕೂಡ ನಮಗೆ ಹೋಗೋದಕ್ಕೆ ಚಾನ್ಸ್ ಸಿಗೋದಿಲ್ಲ. ಯಾಕಂದರೆ ಚಿಕ್ಕ ಮಗು ಇರುತ್ತೆ ಅಥವಾ ವಯಸ್ಸಾದವ್ರು ಇರ್ತಾರೆ, ಅವ್ರನ್ನೆಲ್ಲ ಬಿಟ್ಟು ನಾವು ಏನೋ ಕೆಲಸಕ್ಕೆ ಅಥವಾ ನಾವು ಈಗ ಕ್ಲಾಸ್ಗೆ ಹೋಗ್ತೀವಿ ಅಂತ ನಾನು ಹೋಗೋದಕ್ಕಾಗಲ್ಲ. ಸೊ ನಂತರ ಯಾರ್ಯಾರೆಲ್ಲ ಫೇಸ್ ಮಾಡ್ತಾ ಇದ್ದೀರಾ ಡಿಫಿಕಲ್ಟೀಸ್ನ, ನೀವು ನನ್ನ ಜೊತೆ ಜಾಯ್ನ್ ಆದರೆ ಖಂಡಿತವಾಗ್ಲೂ ನಿಮ್ಮ ಪ್ಯಾಷನ್ನ ಪ್ರೊಫೆಷನ್ ಆಗಿ ಕನ್ವರ್ಟ್ ಮಾಡ್ಕೋಬೋದು ಅಂತ ಹೇಳ್ತಾ ಬನ್ನಿ, ನಾನು ಏನೇನೆಲ್ಲ ಬೇಸಿಕ್ ಮೆಟೀರಿಯಲ್ಸ್ನ ತೊಗೊಂಡಿದ್ದೀನಿ ಅದನ್ನೆಲ್ಲ ತೋರಿಸ್ತೀನಿ. ಹಾಗೆ ಈ ಪ್ರಾಡಕ್ಟ್ಸ್ ಲಿಂಕ್ ಯಾವುದು ಕೇಳಬೇಡಿ, ಇದನ್ನೆಲ್ಲ ತೊಗೊಂಡಿರೋದು ನಮ್ಮ ಅಣ್ಣ ಶಾಪಲ್ಲೇ. ಸೊ ಏನೇನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ, ಇಷ್ಟೆಲ್ಲ ಬೇಸಿಕ್ ನೆಸೆಸಿಟಿ ಇರುತ್ತೆ. ಟೇಲರಿಂಗ್ ಅಥವಾ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ನ ನೀವು ಜಾಯ್ನ್ ಆಗ್ತಾ ಇದ್ದೀರಾ ಅಥವಾ ಮನೆಯಲ್ಲೇ ನೀವು ಕಲಿತಾ ಇದ್ದೀರಾ ಅಂತ ಹೇಳೋದಾದರೆ, ಮೊದಲನೇದಾಗಿ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ನಾನಿಲ್ಲಿ ಹಿಪ್ ಕರ್ವ್ ಶೇಪ್ ಕೊಡೋ ಅಂತ ನಾವು ಒಂದು ಸ್ಕೇಲ್ ಬರುತ್ತೆ, ಇದನ್ನು ತೊಗೊಂಡಿದ್ದೀನಿ. ಜೊತೆಗೆ ಇಲ್ಲಿ ನಾವು ಬಟ್ಟೆನ ಈವನ್ ಔಟ್ ಮಾಡೋದಕ್ಕೆ ಎಲ್ ಶೇಪ್ ಕರ್ವ್ ಕೂಡ ತೊಗೊಂಡಿದ್ದೀವಿ, ಅಂದರೆ ಎಲ್ ಶೇಪ್ ಸ್ಕೇಲ್ ಕೂಡ ತೊಗೊಂಡಿದ್ದೀನಿ. ಜೊತೆಗೆ ನಾರ್ಮಲ್ ಸ್ಕೇಲ್, ಇದು ನಾರ್ಮಲ್ ಸ್ಕೇಲ್ ನೀವು ಬೇಕಾದ್ರೆ ಪ್ಲಾಸ್ಟಿಕ್ ಸ್ಕೇಲ್ ಕೂಡ ತೊಗೋಬೋದು. ವುಡನ್ ಸ್ಕೇಲ್ ನನಗೆ ಚೆನ್ನಾಗಿ ಅನ್ನಿಸ್ತು, ಅದಕ್ಕೆ ನಾನು ಇದನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ರೆಗ್ಯುಲರ್ ಟೇಪ್ ಬರುತ್ತಲ್ಲ, ಮೆಷರಿಂಗ್ ಟೇಪ್ ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ಅದರ ಜೊತೆಗೆ ನಾವಿನ್ನೂ ಬಿಗಿನರ್ಸ್ ಆಗಿರೋದ್ರಿಂದ ಆಮೋಲ್ನ ನಾವು ಹೇಗೆ ಕೊಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳೋದಕ್ಕೆ ಅಥವಾ ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ ಈ ಒಂದು ಆಮೋಲ್ ಸ್ಕೇಲ್ ಕೂಡ ತೊಗೊಂಡಿದ್ದೀನಿ. ಇಲ್ಲಿ ಸಿಸರ್ನ ತೊಗೊಂಡಿದ್ದೀನಿ. ಈ ಸಿಸರ್ ಕೂಡ ತುಂಬ ಒಳ್ಳೆ ಕ್ವಾಲಿಟಿದು, ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ತುಂಬ ದಿನ ಬಾಳಿಕೆ ಬರುತ್ತೆ. ಸೊ ಅದರ ಜೊತೆಗೆ ಪೇಪರ್ ಕಟ್ಟಿಂಗ್ಗೆ ಅಂತ ನಾರ್ಮಲ್ ಸಿಸರ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ಹೆಡ್ ಪಿನ್ಸ್ನ ಕೂಡ ತೊಗೊಂಡಿದ್ದೀನಿ, ಇದನ್ನು ಗುಂಡ್ಪಿನ್ ಅಂತ ಕೂಡ ಕರೀತಾರೆ. ಜೊತೆಗೆ ಒಂದು ಪೆನ್ನು ನಾವು ನೋಟ್ ಡೌನ್ ಮಾಡ್ಕೊಳ್ಲಿಕ್ಕೆ, ಅದಾದಮೇಲೆ ಡ್ರಾಫ್ಟಿಂಗ್ ಮಾಡಲಿಕ್ಕೆ, ಪ್ಯಾಟ್ರನ್ ಮಾಡಲಿಕ್ಕೆ ಅಂತ ಪೆನ್ಸಿಲ್ಲು, ಎರೇಸರ್ನ ತೊಗೊಂಡಿದ್ದೀನಿ. ನನ್ನ ಒಂದು ಮೆಷಿನ್ಗೆ ಯಾವ ಸೂಜಿ ಬೇಕೋ ಅದನ್ನು ತೊಗೊಂಡಿದ್ದೀನಿ, ಮೆಷಿನ್ ನೀಡಲ್ ಇದು. ಅದರ ಜೊತೆಗೆ ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತಲ್ಲ, ಅಂಥ ಟೈಮಲ್ಲಿ ಹುಕ್ ಪ್ರಾಕ್ಟೀಸ್ ಮಾಡೋದು ಅಥವಾ ಪ್ರೆಸ್ಸಿಂಗ್ ಬಟನ್ನ ಹಾಕೋದನ್ನ ಪ್ರಾಕ್ಟೀಸ್ ಮಾಡೋದು, ಹೆಮ್ಮಿಂಗ್ ಮಾಡೋದು, ಜೊತೆಗೆ ನಾವು ಈಗ ನಾರ್ಮಲ್ ಥ್ರೆಡ್ ಹಾಕ್ತೀವಲ್ಲ, ಸೂಜಿ ಏರಿಸ್ಕೊಂಡು ಹೊಲಿತೀವಲ್ಲ, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡೋದಕ್ಕಾಗತ್ತೆ ಅಂತ ಇದನ್ನು, ಮತ್ತು ಪ್ರೆಸ್ಸಿಂಗ್ ಬಟನ್ ಇದು. ಇದ್ರ ಜೊತೆಗೆ ನಾನು ಎಲ್ಲ ಸೈಜಿಂದು ನೀಡಲ್ನ ತೊಗೊಂಡಿದ್ದೀನಿ, ಜೆಮ್ಸಿ ಬ್ರ್ಯಾಂಡಿಂದು, ಇದು ಕೂಡ ಒಳ್ಳೆ ಬ್ರ್ಯಾಂಡ್ ಇದು. ಜೊತೆಗೆ ಇಲ್ಲಿ ಹುಕ್ಸ್ನ ಕೂಡ ತೊಗೊಂಡಿದ್ದೀನಿ. ನೆಕ್ಸ್ಟ್ ನೋಡೋದಾದರೆ ಒಂದು 10 ಕಲರ್ಸ್ ದಾರನ ತೊಗೊಂಡಿದ್ದೀನಿ. ಇನ್ನು ಇದ್ರ ಬಗ್ಗೆ ಹೇಳೋದಾದರೆ, ಇದು ವ್ಯಾಕ್ಸ್ ಚಾಕ್ ಪೀಸ್ ಇದು. ಬಟ್ಟೆ ಮೇಲೆ ಇದು ನಾವು ಮಾರ್ಕಿಂಗ್ ಮಾಡಿರ್ತೀವಲ್ಲ, ಐರನ್ ಆದ ತಕ್ಷಣ ಇದು ಹೋಗ್ಬಿಡುತ್ತೆ. ನಾರ್ಮಲ್ ಪೌಡರ್ ಚಾಕ್ ಕೂಡ ತೊಗೊಂಡಿದ್ದೀನಿ, ಪ್ರಾಕ್ಟೀಸ್ ಮಾಡುವಾಗ ಬೇಕಾಗುತ್ತೆ ಅಂತ. ಇದು ಜಾಸ್ತಿ ಪೌಡರ್ ಏನು ಬರೋದಿಲ್ಲ, ಇದು ಕೂಡ ಒಳ್ಳೆ ಕ್ವಾಲಿಟಿ ಇದೆ. ಇದು ಡಸ್ಟ್ ಫ್ರೀ ಟೇಲರ್ ಮಾರ್ಕರ್. ಓಕೆ, ನೆಕ್ಸ್ಟ್ ಬಂದು ಕಟ್ಟರ್ನ ತೊಗೊಂಡಿದ್ದೀನಿ. ಎಮ್ಮಿಂಗ್ ಮಾಡುವಾಗ ಅಥವಾ ನಾವು ಏನಾದರೂ ಹೊಲಿಯುವಾಗ, ಸೂಜಿ ಹುಕ್ಸ್ ಹಾಕುವಾಗ ನಾವು ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ, ಸಣ್ಣ ಪುಟ್ಟ ಕಟ್ಟಿಂಗ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ. ಇದನ್ನು ಕೂಡ ಪೇಪರ್ ಕಟ್ಟಿಂಗ್ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಂಗಿಲ್ಲ, ಏನಿದ್ರೂ ದಾರ ಕಟ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೇಕು. ಆವಾಗಲೇ ತುಂಬ ದಿನ ಬಾಳಿಕೆ ಬರುತ್ತೆ, ಹಾಳಾಗೋದಿಲ್ಲ, ಮೆಷಿನ್ಗೆ ಹಾಳಾಗೋದಿಲ್ಲ ಈ ಸಿಸರು. ನೆಕ್ಸ್ಟ್ ನಾನು ಒಂದು ಔಟ್ಫಿಟ್ ರೆಡಿ ಮಾಡೋಣ ಅಂತ ಒಂದು ಪೇಪರ್ ಡ್ರಾಫ್ಟಿಂಗ್ ಮಾಡಿದ್ದೀನಿ, ಅಂದರೆ ಡಿಸೈನ್ ಎಲಿಸ್ಟ್ರೇಷನ್ ಎಲ್ಲ ಪ್ಯಾಟರ್ನ್ ಹಾಕಿದ್ದೀನಿ. ಅದಕ್ಕೆ ಅಂತ ಒಂದು ಜಿಪ್ ಜೊತೆಗೆ ನಾನು ಈ ಒಂದು ಫ್ಯಾಬ್ರಿಕ್ನ ತೊಗೊಂಡು ಎತ್ತಿಟ್ಕೊಂಡಿದ್ದೀನಿ. ನೋಡೋಣ, ಅದು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಫ್ಯಾಬ್ರಿಕ್ನ ಯೂಸ್ ಮಾಡಿಕೊಂಡು ಯಾವ ಥರ ಫ್ರಾಕ್ನ ನಾನು ಸ್ಟಿಚ್ ಮಾಡ್ತೀನಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಈಗ ಇದಕ್ಕೆ ನನ್ನ ಮೆಷಿನ್ಗೆ ಬೇಕಾಗಿರೋಂಥ ಬಾಬಿನು ಕೇಸ್ ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ಜೊತೆಗೆ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಫ್ಯಾಬ್ರಿಕ್ ಗ್ಲೂ ಕೂಡ ತೊಗೊಂಡಿದ್ದೀನಿ ನಾನು.
ಇದು ಏನು ವೆಸ್ಟರ್ನ್ ಫ್ರಾಕ್ಗಳಿಗೆಲ್ಲ ಏನು ಯೂಸ್ ಆಗೋದಿಲ್ಲ. ಏನಿದ್ರು ಚುಮ್ಕಿ ಅಥವಾ ಈ ಸ್ಟೋನ್ಸ್ ಈ ಥರ ಬರುತ್ತಲ್ಲ, ಇದನ್ನು ಸ್ಟಿಕ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಬಿಟ್ರೆ ಇನ್ನೇನು ಯೂಸ್ ಆಗೋದಿಲ್ಲ. ಇರಲಿ ಅಂತ ತೊಗೊಂಡಿದ್ದೀನಿ. ಅದರ ಜೊತೆಗೆ ನಾವು ಮಾಡುವಂಥ ಒಂದು ಪ್ಯಾಟ್ರನ್ ಆಗಿರ್ಬೋದು, ಒಂದು ಇದಾಗಿರ್ಬೋದು, ಏನಂತಾರೆ ಫಿಟ್ಟಿಂಗ್ ಏನು ಮಾಡ್ಕೋತೀವಿ ಅದನ್ನೆಲ್ಲ ನೋಟ್ ಡೌನ್ ಮಾಡಲಿಕ್ಕೆ ಅಂತ ಇದೊಂದು ಬುಕ್ ತೊಗೊಂಡಿದ್ದೀನಿ. ನಾರ್ಮಲ್ ಪ್ಲೇನ್ ಬುಕ್ನೇ ತೊಗೊಂಡಿದ್ದೀನಿ. ನೀವು ನಿಮ್ಗೆ ಯಾವ ಥರ ಬೇಕೋ ಆ ಥರ ತೊಗೋಬೋದು. ಪ್ರಾಕ್ಟಿಕಲ್ಸ್ ಬುಕ್ ಬರುತ್ತಲ್ಲ, ಬಯಾಲಜಿ, ಕೆಮಿಸ್ಟ್ರಿ ಈ ಥರ ಪ್ರಾಕ್ಟಿಕಲ್ಸ್ ಬುಕ್ಕು, ಅದನ್ನು ಕೂಡ ತೊಗೋಬೋದು. ಇಲ್ಲಾಂದರೆ ನಾರ್ಮಲ್ ನನ್ನ ಹತ್ರ ಆಲ್ರೆಡಿ ಇತ್ತು ಅಂತ ನಾನು ಇದನ್ನೇ ತೊಗೊಂಡಿದ್ದೀನಿ. ನೋಡೋಣ, ನೆಕ್ಸ್ಟ್ ಪ್ರೊಫೆಷ್ನಲ್ ಆಗಿ ಏನಾದರೂ ನೋಟ್ ಡೌನ್ ಮಾಡ್ಕೋಬೇಕು ಅಂತ ಇದ್ದರೆ ಅದನ್ನು ತೊಗೊಂಡು ನಾನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ನಾನು ಇಷ್ಟು ಮೆಟೀರಿಯಲ್ಸ್ನ ಒಂದು ಬೇಸಿಕ್ ನೆಸೆಸಿಟಿಯಾಗಿ ತೊಗೊಂಡಿದ್ದೀನಿ. ಇನ್ನು ಈ ಒಂದು ಪ್ರಾಡಕ್ಟ್ನ ತೋರಿಸೋದನ್ನ ಮರ್ತೋಗಿದೆ. ಇದು ಬಂದು ರಾಂಗ್ ಸೈಡ್ ಥ್ರೆಡ್ಡಿಂಗ್ ಏನಾದ್ರು ನೀವು ಸ್ಟಿಚ್ ಮಾಡಿದ್ರೆ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ಸೇಫ್ಟಿ ಪಿನ್ನಲ್ಲಿ ರಿಮೂವ್ ಮಾಡ್ತೀವಲ್ಲ, ಅದಕ್ಕಿಂತ ತುಂಬಾ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ಕೊಡ್ತೀನಿ. ಸೊ ನಾನು ಮೊದಲೆಲ್ಲ ತುಂಬ ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಈ ಟೀಚಿಂಗ್ ಕೋಚಿಂಗ್ ಸೆಂಟರ್ಸ್ ಎಲ್ಲ ಇರುತ್ತಲ್ಲ, ಅಂಥ ಒಂದು ಪೇಜ್ನ ತುಂಬ ಫಾಲೋ ಮಾಡ್ತಾ ಇದ್ದೆ. ಹಾಗೆ ಅವ್ರು ತೋರಿಸೋವಂಥ ಪ್ಯಾಟ್ರನ್ನೆಲ್ಲ ನೆನ್ಪಿಟ್ಕೊಂಡು ಒಂದು ಅಲ್ಲಿ ಇಲ್ಲಿ ಗೀಚ್ತಾ ಇದ್ದೆ, ಪ್ಯಾಟರ್ನ್ ಮಾಡ್ತಾ ಇದ್ದೆ. ಬಟ್ ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಪೇಪರ್ ಕಟ್ಟಿಂಗಲ್ಲಿ ಯಾವ ಥರ ಬರುತ್ತೆ, ಕ್ಲೋತ್ ಮೇಲೆ ಕಟ್ ಮಾಡಿದ್ರೆ ಯಾವ ಥರ ಬರುತ್ತೆ ಅಂತ. ಸೊ ಒಂದು ರಫ್ ಆಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಸ್ಟಿಚಿಂಗ್ ಕಲ್ತ್ಕೊಂಡಿದ್ನಲ್ಲ, ಹಳೇದೆಲ್ಲ ಪ್ಯಾಟರ್ನ್ ಸ್ವಲ್ಪ ನೆನಪಿತ್ತು. ಅದೇ ಒಂದು ಐಡಿಯಾ ಮೇಲೆ ಒಂದು ಪೇಪರ್ ಕಟ್ಟಿಂಗ್ ಮಾಡಿ ಅದು ಒಂದು ಸ್ವಲ್ಪ ಓಕೆ ಅಂತ ಅನಿಸಿ ನಾನು ಒಂದು ಬಟ್ಟೆ ಮೇಲೆ ಡ್ರೇಪ್ ಮಾಡಿ, ಅಂದರೆ ಡ್ರಾಫ್ಟ್ನ ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಿ. ಸೊ ಅದನ್ನು ತೋರಿಸ್ಬೋದು. ನನಗನ್ಸುತ್ತೆ ಇದು ಬಿಗ್ ಹಿಟ್ ಅಂತ. ಯಾಕಂದರೆ ನಾನು ABCD ಏನು ಗೊತ್ತಿಲ್ಲ, ಒಂದು ಪ್ಯಾಟರ್ನ್ ಮೇಕಿಂಗ್ ಆಗಿರ್ಬೋದು ಏನೂ ಅಲ್ಲಿ ಇಲ್ಲಿ ಸ್ವಲ್ಪ ನೋಡಿ ಒಂದು ಸ್ವಲ್ಪ ನಾಲೆಡ್ಜ್ ಇದೆ ಅನ್ನೋದು ಬಿಟ್ಟರೆ ಕಂಪ್ಲೀಟ್ ನನಗೆ ಏನೂ ಗೊತ್ತಿಲ್ಲ. ಅಂಥವಳೆ ನಾನು ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂದರೆ ನನಗೆ ಒಂಥರ ಪ್ರೌಡ್ ಮೂಮೆಂಟ್ ಅಂತ ಅನ್ನಿಸ್ತು. ಸೊ ನಮ್ಮ ಮಮ್ಮಿ, ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಮ್ಮ ಎಲ್ಲರಿಗೂ ತೋರಿಸ್ದೆ. ಅವರು ಕೂಡ ತುಂಬ ಖುಷಿಪಟ್ಟರು, ಎನ್ಕರೇಜ್ ಕೂಡ ಮಾಡ್ತಾ ಇದ್ದಾರೆ, ಹಾಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲನೂ ಥ್ಯಾಂಕ್ಫುಲ್ಲಾಗಿ ನಾನು ಯಾವತ್ತೂ ಇರ್ತೀನಿ. ಸೊ ನನ್ನ ಹಸ್ಬೆಂಡು ಕೂಡ ತುಂಬಾ ಖುಷಿಪಟ್ಟರು, ಇಷ್ಟು ಚೆನ್ನಾಗಿ ಮಾಡಿದ್ಯಾ, ನಿನಗೆ ಟ್ಯಾಲೆಂಟ್ ಇದೆ, ಖಂಡಿತವಾಗ್ಲೂ ನೀನು ಮಾಡು, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ನನ್ನ ಮಗಳಿಗೆ ಹೇಗೆ ಕಾಣಿಸ್ತಾ ಇದೆ ಅಂತ ನಾನು ನಿಮಗೆ ಪಿಕ್ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಕಂಪ್ಲೀಟ್ ವಿಡಿಯೋ ನೋಡಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಅಥವಾ ಯೂಸ್ಫುಲ್ ಅಂತ ಅನ್ನಿಸ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ಇನ್ನಷ್ಟು ಜನಕ್ಕೆ ನನ್ನ ಒಂದು ಚಾನಲ್ ರೆಫರ್ ಆಗುತ್ತೆ. ಸೊ ಈ ವಿಡಿಯೋ ರೆಫರ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು. ಸೊ ಇದು ಬಂದು ಹಾಫ್ ಶೋಲ್ಡರ್ ಇದು ಬರುತ್ತಲ್ಲ, ಟಾಪ್ ಥರ, ಪೆಪ್ಲಮ್ ಟಾಪ್ ಥರ ಮಾಡೋಕ್ಕೋದೆ. ಬಟ್ ಇಲ್ಲಿ ಲಾಸ್ಟಲ್ಲಿ ಮಾತ್ರ ಚಿಕ್ಕದಾಗಿ ಫ್ರಿಲ್ಸ್ ಕೊಟ್ಟಿದ್ದೀನಿ. ಇದನ್ನು ನಾನು ಬ್ರಾಡ್ ನೆಕ್ಕಾಗಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಹಾಮೋಲ್ ಬರುತ್ತಲ್ಲ, ಹಾಮೋಲ್ನ ತುಂಬಾ ಮಿನಿಮಲ್ ಆಗಿ ಇಟ್ಕೊಂಡಿದ್ದೀನಿ. ನನಗೆ ಈ ಹಾಫ್ ಶೋಲ್ಡರ್ ಎಲ್ಲ ತುಂಬಾ ಭಯ ಇತ್ತು, ಹೇಗೆ ಮಾಡೋದು ಏನು ಎತ್ತ ಅಂತ. ಚಿಕ್ಕ ಮಗು ಆಗಿರೋದ್ರಿಂದ, ಹಾಗೆ ಫಸ್ಟ್ ಟೈಮ್ ಟ್ರೈ ಮಾಡಿರೋದ್ರಿಂದ ನಾನು ಹಾಫ್ ಶೋಲ್ಡರ್ನ ಕಂಪ್ಲೀಟ್ ಹಾಫ್ ಶೋಲ್ಡರ್ ಥರ ಮಾಡಿಲ್ಲ, ಈ ಬ್ರಾಡ್ ನೆಕ್ ಥರ ಈ ಥರ ಮಾಡಿದ್ದೀನಿ. ಈಗ ಹಾಫ್ ಶೋಲ್ಡರ್ ಮಾಡಬೇಕಂದ್ರೆ ಇಲ್ಲಿ ನಾವು ಡಾರ್ಟ್ ಥರ ಕೊಡಬೇಕಾಗುತ್ತೆ. ಇಲ್ಲಿ ಈ ಒಂದು ಆಮೋಲ್ ಜಾಗದಲ್ಲಿ ನಾವು ಡಾರ್ಟ್ ಥರ ಕೊಟ್ಕೊಂಡ್ರೆ ಪರ್ಫೆಕ್ಟ್ ಏನಂತಾರೆ ಹಾಫ್ ಶೋಲ್ಡರ್ ಆಗುತ್ತೆ. ಸೊ ನೋಡೋಣ ಅಂತ ಟ್ರೈ ಮಾಡಿದೆ. ಇದು ಚೆನ್ನಾಗೇ ಆಗಿತ್ತು, ನನ್ನ ಒಂದು ಇಮ್ಯಾಜಿನೇಷನಲ್ಲಿ ಕೂಡ ಇರಲಿಲ್ಲ. ಇದು ತುಂಬ ಚೆನ್ನಾಗಾಗಿದೆ. ಸೊ ಇನ್ನಷ್ಟು ಟ್ರೈ ಮಾಡಿದ್ರೆ ನಮಗೆ ಪರ್ಫೆಕ್ಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ನಾನು ನೆಕ್ಸ್ಟ್ ಏನೇನು ಡ್ರಾಫ್ಟ್ ಮಾಡ್ತೀನಿ, ಏನೇನು ಪ್ಯಾಟರ್ನ್ ಮಾಡ್ತೀನಿ, ಹಾಗೆ ಏನೇನು ಫ್ರಾಕ್ ಅಥವಾ ಈಗ ಸದ್ಯಕ್ಕೆ ನಾನು ಕಿಡ್ಸ್ ವೇರ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಯಾಕೆ ಪಾಪು ಇದ್ದಾಳಲ್ವ, ನನಗೆ ಮೆಜರ್ಮೆಂಟ್ ತೊಗೊಳಕ್ಕಾಗಲಿ ಟ್ರಯಲ್ ನೋಡೋದಕ್ಕಾಗಲಿ ಈಸಿ ಆಗುತ್ತೆ ಅಂದ್ಬಿಟ್ಟು ಫಸ್ಟ್ ಅದೇ ಒಂದು ಟಾಪಿಕ್ನ ತೊಗೊಂಡಿದ್ದೀನಿ. ನೋಡೋಣ ಮುಂದೆ ಅದು ಮುಗಿದ ಮೇಲೆ ನೆಕ್ಸ್ಟ್ ನಾನು ಇದನ್ನು ಮಾಡ್ತೀನಿ, ಅಂದರೆ ಲೇಡೀಸ್ ಇದ್ರ ಬಗ್ಗೆನೂ ಮಾಡ್ತೀನಿ. ಕಂಪ್ಲೀಟ್ ನಾನು ಮೆನ್ಸ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಬೇಡ, ಫಸ್ಟ್ ಕಂಪ್ಲೀಟ್ ಲೇಡೀಸ್ ಏನೇನಿರುತ್ತೆ ಅದೆಲ್ಲ ಔಟ್ಫಿಟ್ಸ್ನ ಪ್ರಾಕ್ಟೀಸ್ ಮಾಡಿ ನಂತರ ನಾನು ಜೆಂಟ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಔಟ್ಫಿಟ್ ಬಂದು ನಮ್ಮ ಪಾಪುಗೆ ನಾನು ಸ್ಟಿಚ್ ಮಾಡಿದ್ದು. ನಿಮಗೆ ಪಿಕ್ ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ನೋಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಇವತ್ತಿನ ಒಂದು ಪುಟಾಣಿ ವ್ಲಾಗ್ ಇದಾಗಿತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್.